ಸೊ ಇವತ್ತು ನಾನು ನನ್ನ ಗಾಡಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಕ್ ಫ್ರಮ್ ಊರಿಗೆ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಅವನು ಯಾವಾಗ್ಲೂ 5 ಗಂಟೆ 4 ಗಂಟೆಗೆ ಎಣ್ಣೆ ಹಾಕುಂತ ಹೇಳಲ್ಲ. ಏಯ್ ನಾಯಿ ನನ್ನ ಮಗನೇ, ನಾಳೆ ಬೆಳಿಗ್ಗೆ ಬೇಗ ಪ್ರಿಪೇರ್ ಮಾಡೋಣ ನೋಡಿದೀರಾ, ರಾತ್ರಿ ಪ್ರಿಪೇರ್ ಮಾಡೋಣ ನೋಡಿದೀರಾ. ಸೊ ಆಕ್ಚುಲಿ ಸೀರೆ ತಗೋಬೇಕಿತ್ತು, ಬಟ್ ನೋ ಟೈಮ್, ಸಾರಿ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಗಾಡಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಈವ್ನಿಂಗ್ ಆಗಿದೆ, ಕಾಲೇಜ್ ಮುಗಿಸ್ಕೊಂಡು ಬಂದೆ, ಸ್ವಲ್ಪ ಬೇಗ ಬಂದೆ. ಸೊ ಇವಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಗಾಡಿನ ದೇವಸ್ಥಾನಕ್ಕೆ ಹೋಗ್ಬೇಕು ಪ್ಲ್ಯಾನ್ ಇದೆ. ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹೋಗಲೇಬೇಕು, ಹೋಗ್ತೀನಿ. ನೆಕ್ಸ್ಟು ನಾನು ನಮ್ಮಮ್ಮ ಶೋರೂಮ್ಗೆ ಹೋಗ್ತಾ ಇದ್ವಿ. ಸೊ ನಮ್ಮಮ್ಮ ಗಾಡಿ ಓಡಿಸ್ತಾ ಇದ್ರು, ಅವರಿಂದ ನಾನು ಕೂತ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಆವಾಗಲೇ ಅದೇ ಟೈಮ್ಗೆ ಮಳೆ ಬಂತು. ನನಗೇನಂದ್ರೆ ಗಾಡಿ ಫಸ್ಟ್ ಟೈಮ್ ಶೋರೂಮಿಂದ ಆಚೆ ತೆಗಿತಾ ಇದ್ದೀನಿ, ಇವಾಗಲೇ ಮಳೆ ಬರಬೇಕಾ ಅಂತ. ಹಾಗೂ ನಾವು ಶೋರೂಮ್ಗೆ ಹೋಗಿ ಸ್ವಲ್ಪ ತಾದ್ರೂ ಮಳೆ ಬರ್ತಾನೆ ಇತ್ತು. ಈ ಕಡೆ ನನ್ನ ಗಾಡಿನ ಸಖತ್ತಾಗಿ ಕ್ಲೀನ್ ಮಾಡಿ ಇಟ್ಟಿದ್ರು. ನಾನು ಫಸಿನೋನೇ ತೊಗೊಂಡೆ. ಬೇರೆ ಆಪ್ಷನ್ಸ್ ಇತ್ತು, ಬಟ್ ಅಟ್ ದ ಎಂಡ್ ನನ್ನ ಚಾಯ್ಸ್ ನನಗೆ ಇಷ್ಟ ಆಗಿದ್ದು. ಸೊ ನಮ್ಮಮ್ಮ ನಾನು ಆ್ಯಕ್ಚುಲಿ ಗಾಡಿನ ಬುಕ್ ಮಾಡೋ ಟೈಮ್ಗೆ ಬಂದಿರಲಿಲ್ಲ. ಸೊ ಆ ಶೋರೂಮಲ್ಲಿ ಫುಲ್ಲು ಎಂಕ್ವೈರಿ ಮಾಡ್ತಿದ್ರು. ನೆಕ್ಸ್ಟು ನಮ್ಮಮ್ಮ ತೊಗೊಂಬಂದಿದ್ದ ಗಾಡಿನ ನಾವು ನಮ್ಮ ಮನೆ ಹತ್ರ ನಿಲ್ಲಿಸಿ ಮತ್ತೆ ನನ್ನ ಹೊಸ ಗಾಡಿನ ದೇವಸ್ಥಾನಕ್ಕೆ ತೊಗೊಂಡೋಗೋಣ ಅಂತೇಳಿ ಹೊರಟ್ವಿ. ಸೊ ಹೋಗೋ ದಾರಿಲಿ ಹಾಗೆ ಹೂವು, ಇನ್ನು ಬೇರೆ ಏನೇನು ಪೂಜೆ ಮಾಡೋದಕ್ಕೆ ಬೇಕಾಗಿತ್ತು ಅದೆಲ್ಲ ತೊಗೊತಾ ಇದ್ದೆ. ನಮ್ಮಮ್ಮ ಆ ಕಡೆ ತೊಗೊತಿದ್ರು, ನಾನು ಇಲ್ಲಿ ಬಿಲ್ ಪೇ ಮಾಡೋಣ ಅಂತೇಳಿ ಹೂವು ದಾರದ ಕವರ್ ಹಿಡ್ಕೊಂಡು ಆಡ್ಕೊಂಡು ನಿಂತಿದ್ದೆ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗೋಷ್ಟಲ್ಲಂತೂ ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿತ್ತು. ಎಲ್ಲರೂ 8 ಗಂಟೆ ಆಗಿತ್ತು. ನನಗೇನು ಭಯ ಇತ್ತಂದರೆ ಏನಾದರೂ ಕ್ಲೋಸ್ ಮಾಡ್ತಾ ಇದ್ದಾರಾ ದೇವಸ್ಥಾನ ಅಂತ. ಬಟ್ ನಮ್ಮ ಥರನೇ ಅಲ್ಲಿ ಇನ್ನೊಬ್ರು ಗಾಡಿ ಪೂಜೆ ಮಾಡಿಸ್ತಿದ್ರು, ರಾಯಲ್ ಎನ್ಫೀಲ್ಡ್. ಸೊ ಅದು ನೋಡಿ ಒಂದು ಹೋಪ್ ಬಂತು, ಓಕೆ ದೇವಸ್ಥಾನ ಏನು ಕ್ಲೋಸ್ ಆಗ್ತಿಲ್ಲ, ಇನ್ನೂ ಇದೆ ಅಂತೇಳಿ. ಸೊ ಇನ್ನು ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನಾವು ಯೂಶ್ವಲಿ ಜೀವನ ಯಾಕೆ ಹಿಂಗಾಗಿದೆ ಅನ್ನೋ ಪ್ರಶ್ನೆ ತಲೆಗೆ ಬಂದಾಗೆಲ್ಲ ಆ ಥರ ದೇವಸ್ಥಾನಕ್ಕೆ ನಾನಂತೂ ವಿಸಿಟ್ ಕೊಡ್ತೀನಿ. ಆ ಥರ ಏನೋ ಯೋಚನೆ ಇಲ್ಲದೆ ಇದ್ದರೂ ವಿಸಿಟ್ ಕೊಡ್ತೀನಿ. ಸೊ ಈಗ ಅದೇ ದೇವಸ್ಥಾನದಲ್ಲೇ ನಾನು ನನ್ನ ಗಾಡಿ ಪೂಜೆ ಮಾಡಿಸ್ತಾ ಇದ್ದೆ. ಅಲ್ಲಿ ನಮ್ಮಮ್ಮ ಅಂತೂ ಹೆವಿ ಟೆನ್ಷನ್ ಆಗಿಬಿಟ್ಟಿದ್ರು. ಇಲ್ಲ ಅಂದರೆ ನಿಂಬೇನಿಲ್ಲ, ಮೇ ಬಿ ಅದೇ ಟೈಮ್ಗೆ ಬೇರೆ ಕರೆಂಟ್, ನಾವು ಬರೋಕ್ಕೆ ಮುಂಚೆನೇ ಹೊರಟೋಯ್ತು. ಕರೆಕ್ಟಾಗಿ ನಾವು ಗಾಡಿ ಪೂಜೆ ಮಾಡೋ ಟೈಮ್ಗೆ ಕರೆಂಟ್ ವಾಪಸ್ ಬಂತು. ಸೊ ನಮ್ಮಮ್ಮ ದಿಲ್ ಖುಷ್. ಸೊ ಅಲ್ಲೇ ಪ್ರಸಾದ ತಿನ್ಕೊಂಡು ಅದನ್ನೇ ಊಟ ಅಂತ ಅಂದ್ಕೊಂಡು, ಯಾಕಂದರೆ ಆಲ್ಮೋಸ್ಟ್ 8:30 ಆಗಿತ್ತು. ಸೊ ಅದೇ ಊಟ. ಸೊ ಅಲ್ಲಿಂದ ರಿಟರ್ನ್ ನಾವು ನಮ್ಮ ಮನೆ ಕಡೆಗೆ ಬಂದ್ವಿ. ಹಾಯ್ ಗಾಯ್ಸ್, ನಾನು ಇವತ್ತಿನ ವಿಡಿಯೋಲಿ ನಾನು ಒಂದು ಪರ್ಸ್ನಲ್ ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಯೂಸ್ ಮಾಡಬೇಕಾದ್ರೂ ಮಿನಿ ವ್ಲಾಗ್ಸಲ್ಲಿ ನಾನು ಕೂಡ ತೋರಿಸಿರಲಿಲ್ಲ. ಸೊ ಇವತ್ತು ನನ್ನ ಈ ಒಂದು ಸೀಕ್ರೆಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಸೊ ಇದಕ್ಕೆ ಮುಂಚೆ ನನಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇಶ್ಯೂ, ಸ್ಕಾರ್ ಇಶ್ಯೂ ಆ್ಯಂಡ್ ಪಿಗ್ಮೆಂಟೇಷನ್ ಇಶ್ಯೂಸ್ ಇತ್ತು. ಅದಕ್ಕೆ ನಾನು ಕಂಡ್ಕೊಂಡಿರೋ ದ ಬೆಸ್ಟ್ ಆ್ಯಂಡ್ ಫೈನೆಸ್ಟ್ ಪಾರ್ಟ್ನರ್ ನನಗೆ ಅಂದರೆ ವಿಲ್ವಾ ಮಿಲ್ಕ್ ಡ್ರಾಪ್ಸ್. ಆ್ಯಕ್ಚುಲಿ ವಿಲ್ವಾ ಮಿಲ್ಕ್ ಡ್ರಾಪ್ಸ್ ಬಂದು ಒಂದು ಬ್ರೈಟ್ನಿಂಗ್ ಸೀರಮ್. ಇದು ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಡಲ್ ಸ್ಕಿನ್, ಆಕ್ನೆ ಮಾರ್ಕ್ಸ್, ಈ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನನ್ನ ಸ್ಕಿನ್ಗಂತೂ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ವಿಲ್ವಾ ಮಿಲ್ಕ್ ಡ್ರಾಪ್ಸ್ ಅಲ್ಲಿ ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡೋದಕ್ಕೆ ಆಲ್ಫಾ ಆರ್ಬಿಟಿನ್ ಇದೆ. ಆ್ಯಂಡ್ ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ರೈಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಹೈರಾನಿಕ್ ಆಸಿಡ್ ಫಾರ್ ಪ್ಲಮ್ ಸ್ಕಿನ್. ವಿಲ್ವಾ ಮಿಲ್ಕ್ ಡ್ರಾಪ್ಸ್ ಬಂದು ನನ್ನ ಸ್ಕಿನ್ನಲ್ಲಿ ಆ ಡಲ್ನೆಸ್ ರೆಡ್ಯೂಸ್ ಮಾಡಿದೆ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ಗೆ ಹೆಲ್ಪ್ ಮಾಡಿದೆ. ಮುಖ್ಯವಾಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ಹೆವಿ ಅಥವಾ ಸ್ಟಿಕ್ಕಿ ಫೀಲ್ ನಮಗೆ ಸಿಗಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದನ್ನ ಆಲ್ರೆಡಿ ಸುಮಾರಷ್ಟು ಜನ ನನ್ನ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಅವ್ರ ಸಜೆಷನ್ ಮೇಲೆ ನಾನೇ ತಗೊಂಡಿದ್ದು. ಆ್ಯಂಡ್ ಟು ಬಿ ಹಾನೆಸ್ಟ್, ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್ ಸ್ಕಿನ್. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಕೂಡ ಲೇಟ್ ಅಂದರೆ ಇವತ್ತು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಒಂದು ಫೆಸ್ಟ್ ನಡೆಯುತ್ತೆ. ಆ ಫೆಸ್ಟ್ ವಿಚಾರವಾಗಿ ನಾವು ಹೊರಗಡೆ ಬೇರೆ ಬೇರೆ ಕಂಪ್ನಿಗಳ ಜೊತೆ ಸ್ವಲ್ಪ ಮಾತಾಡಬೇಕಾಗತ್ತೆ. ಸೊ ಆ ಕೆಲಸದ ಮೇಲೆ ನಾವು ಕಾಲೇಜ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಫಸ್ಟ್ ಕ್ಲಾಸ್ ಲೇಟ್ ಆಗಿದೆ. ಈಗ ಅದಕ್ಕೆ ಮುಂಚೆ ನಾನು ಅತ್ತೆ ಮನೆಗೆ ಹೋಗಿ ಅವ್ರಿಗೆ ಒಂದು ಕೀ ಕೊಟ್ಟು ಅಲ್ಲಿಂದ ಕಾಲೇಜ್ಗೆ ಹೋಗಬೇಕು. ಅಲ್ಲಿಂದ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗಬೇಕು. ಇದಕ್ಕೆ ಮುಂಚೆ ನನ್ನ ಫ್ರೆಂಡು ನನ್ನ ಕಾಲೇಜಿಗೆ ಲೇಟಾಗಿ ಬಂದರೆ ಬೆಳಗ್ಗೆ ಪಿಕಪ್ ಮಾಡೋ ಟೈಮ್ಗೆ ಚೆನ್ನಾಗಿ ಬೈಯೋಳು, ಇಲ್ಲ ಬಿಟ್ಟೆ ಹೋಗ್ಬಿಡೋಳು. ಆದರೆ ಈಗ ಗಾಡಿ ನಾನು ಡ್ರೈವ್ ಮಾಡ್ತಿರೋದ್ರಿಂದ ಅಕ್ಕನ್ನು ಸೇರಿಸಿ ನಾನು ಒಂದು ಕ್ಲಾಸ್ ಆಬ್ಸೆಂಟ್ ಆಗಿಸಿದ್ದೀನಿ. ಆ ಖುಷಿ ನನ್ನೊಳಗಿದೆ. ಅದೇ ಕೋಪದಲ್ಲಿ ಉರ್ರು ಅಂದ್ಕೊಂಡು ಬರ್ತಾ ಇದ್ದಾಳೆ. ಇವಾಗ ನಾವು ಸ್ಪಾನ್ಸರ್ಶಿಪ್ಪಿಗೆ ಕಾಲೇಜ್ ಕಡೆಯಿಂದ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಆಚೆ ಬಂದಿದ್ವಿ. ಅದೆಲ್ಲ ಮುಗಿಸ್ಕೊಂಡ್ವಿ. ಆದರೆ ಬಿಸಿಲು ತಡೆಯೋಕ್ಕಾಗ್ತಾ ಇಷ್ಟು ಅದಕ್ಕೆ ನನ್ನ ಫ್ರೆಂಡ್ ಕರ್ಕೊಂಡ್ಬಂದಿದ್ದಾಳೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓಡಾಡ್ತಾ ಇದ್ದಾಳೆ. ಈಗ ಇನ್ನೂ ಒಂದು ಜಾಗಕ್ಕೆ ಹೋಗಬೇಕು. ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು. ನಮ್ಮತ್ತೆ ಬ್ಯಾಕ್ ಫ್ರಮ್ ಊರಿಗೆ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಇಲ್ವಾ ಅದರಲ್ಲಿ ಮೇಲೆ ನೋಡಿದ್ದೆ ಫುಲ್ಲು ಅವ್ರಿಗೇನೋ ಅವ್ರದ್ದೊಂದು ಮೆಡಿಕೇಶನ್ ಯಾರಿಂದನೋ ಒಂದು ಅಡ್ವೈಸ್ ಬಂದಿರೋದು.
ಫುಲ್ ಡೀಪ್ ಆಗಿ ಅಮ್ಮ ಮಗ ಕುತ್ಕೊಂಡು ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಅಣ್ಣಗೆ ಮಸಾಜ್ ಆಗ್ತಿದೆ. ಮಮ್ಮಿ ಅಷ್ಟು ಬಾಡಿ ಸುಸ್ತಂತೆ ಪೇನ್ ಅಂತೆ ಊರಲ್ಲಿ ಎಲ್ಲ ಜಾತ್ರೆ ಎಲ್ಲ ಮಾಡ್ಬಿಟ್ಟು ಆದ್ರೂ ಸನ್ನಿಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು, ಮಾಡ್ಬೇಕಲ್ಲವ. ಮಾಡ್ಲಿಲ್ಲ ಅಂದ್ರೆ ಅವ್ನು ಯಾವಾಗ್ಲೂ 5 ಗಂಟೆ 4 ಗಂಟೆಗೆ ಎಣ್ಣೆ ಹಾಕುಂತ ಹೇಳಲ್ಲ. ಮಲ್ಕೊಳ್ಳೋ ಟೈಮಲ್ಲಿ ಬೆಲ್ಲು ಹೊಡಿಲಿಲ್ವೇ? 9 ಗಂಟೆಗೆ ನಾನು ಇನ್ನೇನು ಮನಿ ಕಳನ 9:30 ಮನಿ ಕಳನ ಅನ್ನಷ್ಟಲ್ಲಿ ಎಣ್ಣೆ ಹಾಕ್ತೀಯಮ್ಮ ಅಂತಾನೆ. ಯಾಕ ಸಂಜೆ ಎಣ್ಣೆ ಹಾಕಳ? ಸಂಜೆ ಹಂಗ ಹಾಕೊಂಡ್ಬಿಡ್ತಾರೆ, ಜ್ಞಾಪನ ಬಂದಾಗ ಹಾಕೊಳ್ಳೋದು. ಅವ್ನು ಮನಿ ಕಳೋ ಟೈಮಲ್ಲೇ ಜ್ಞಾಪಕ ಬರೋದು, ಯಾಕಂದ್ರೆ ದಿಂಬ್ಗೆಲ್ಲ ಒರೆಸ್ಬಿಡ್ಬೇಕಲ್ಲ. ಅದು ಕೂದಲಿಗೆ ಹಿಡಿಯಲ್ಲ. ಯಾಕ ದಿಮ್ಕೊರ್ಸ್ತೀಯಾ? ದಿಂಬ್ಗೆ ಹಿಡಿಯೋದು ಅದೆಲ್ಲ. ಅದು ಹಾಕೊಂಡಾದ್ಮೇಲೆ ದಿಮ್ಗೆ ಹೋಗುತ್ತೆ. ಏನತ್ತೆ ದಿಮ್ಗೆ ಹೋದ್ಮೇಲೆ ಇನ್ನೇನತ್ತೆ ನಿನ್ ಕಂಪ್ಲೇಂಟ್? ಮತ್ತೆ ಯಾಕೆ ಹಾಕೋಬೇಕು? ಹಾಕೊಂಡ್ರೆ 1-2 ಅವರ್ ಮಲ್ಕೊಳಕ್ ಮುಂಚೆ 2 ಅವರ್ ಹಾಕೋಬೇಕು. ಮಲ್ಗೋ ಟೈಮಲ್ಲಿ ಹಾಕತ್ತಾನೆ. ಇವನ್ ಮಲ್ಗೋ ಟೈಮಲ್ಲಿ ದಿಮ್ಗೊರ್ಸ್ತೀಯ ಅಂದ್ರೆ ಯಾಕೆ ಹಾಕತ್ತೀಯಾ? ಬಟ್ಟೆ ಹಾಕೋತೀನಿ, ಅದು ಹೋಗುತ್ತೆ. ಏನ್ ಮಾಡೋದು? ಬಟ್ಟೆ ಹಾಕತ್ತಾರ ಅಂತ ಇನ್ನೇನೂ ಈಗ ನನ್ನೇ ಮರ್ತು ಬಿಟ್ರು. ಮತ್ತೆ ಮೆಡಿಸಿನ್ ಇನ್ಯಾಕತ್ತೆ ನಿಂದ ಇನ್ನೇನತ್ತೆ ಪ್ರಾಬ್ಲಮ್? ನೀನು ಯಾಕೆ ಪ್ರೋಟೀನ್ ಪೌಡರ್ ಕುಡಿಬಾರ್ದು? ಪ್ರೋಟೀನ್ ಪೌಡ್ರಾ? ಸೈಡ್ ಎಫೆಕ್ಟ್ ಹೊಸ ತರಾವರಿ ಐಡಿಯಾಸ್. ಕುಕ್ಕರ್ ಕರೀತೀರಿ ಇವಾಗ ಕಾನ ಮಾಡ್ತಿದ್ಯಾ? ಅದು ಬೆಳಿಗ್ಗೆ ನೀರು ಇದ್ದಿ ಅನ್ನ ತಿನ್ನಕ್ಕೆ. ನಾಳೆ ಬೆಳಿಗ್ಗೆ ಬೇಗ ಪ್ರಿಪೇರ್ ಮಾಡೋದನ್ನ ನೋಡಿದೀರಾ? ರಾತ್ರಿ ಪ್ರಿಪೇರ್ ಮಾಡೋದನ್ನ ನೋಡಿದೀರಾ? ರೆಡ್ ರೈಸ್ ಇತ್ತು, ಆ ರೆಡ್ ರೈಸ್ ಮಾಡಿ. ರೆಡ್ ರೈಸಾ ಬ್ರೌನ್ ರೈಸಾ? ರೆಡ್ ರೈಸ್ ಅಲ್ವಾ ಇಷ್ಟ? ಅದು ಬ್ರೌನ್ ರೈಸ್ ಏನ ಬ್ರೌನ್ ರೈಸ್ ಇತ್ತು. ಅದು ಆರ್ಗ್ಯಾನಿಕ್ ತಂದಿದ್ದು, ಇದು ಗಂಜಿ ಮಾಡ್ಕೊಳಕ್ಕೆ ಅಂತ ಸ್ವಲ್ಪ ಪೌಡ್ರ್ ಮಾಡಿ ಇನ್ನ ಇತ್ತು ಹಂಗೇನೆ. 2 ವಾರದಿಂದ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಕುಡಿಯೋಣ ಅದು ಟೈಮೇ ಸಿಕ್ಕಲಿಲ್ಲ. ಬೆಳಿಗ್ಗೆ ತೀರ್ಮಾನ ಮಾಡ್ಬಿಟ್ಟು ಶನಿವಾರ ನಾಷ್ಟ ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸ ಜಾಸ್ತಿ ಐತೆ, ಅದಕ್ಕೆ ಈಗ ಅನ್ನ ಮಾಡಿಬಿಟ್ಟು ನೀರು ಇದಿಟ್ಬಿಟ್ರೆ ಬೆಳಿಗ್ಗೆ ಮಜ್ಜಿಗೆ ಹಾಕೊಂಡು ಅದೇ ತಿಂಡಿ ಕುಡಿಯೋದು. ಏನದು ಫರ್ಮೆಂಟೆಡ್ ರೈಸ್? ಕರೆಕ್ಟಾ? ಫರ್ಮೆಂಟೆಡ್ ರೈಸ್ ಏನ ಸರಿ ಹೇಳು? ಏನ ಪರ್ಮನೆಂಟೆಡ್ ರೈಸ್. ನನ್ನ ತಮ್ಮ ಫೋನ್ ಮಾಡ್ತಾ ಇದ್ದಾನೆ, ಅವ್ನಿಗೊಂದು ಸಾಂಬಾರ್ ರೆಸಿಪಿ ಮಾಡು ಅಂತ ಹೇಳಿ ಬಂದಿದೆ. ಅದ್ರಲ್ಲಿ 150ನೇ ಕಾಲ್ ಇದು. ಅವ್ನು ಕ್ಲಾರಿಫೈ ಮಾಡ್ಬೇಕು ಅವ್ನು ಡೌಟ್. ಇವಾಗ ಈಗ ಮಧ್ಯಾಹ್ನ ಮುಗಿದಿದೆ, ನನ್ನ ತಮ್ಮನ ಜೊತೆ ಡಿಸ್ಕಷನ್ ಆಯ್ತು, ಇವ್ರಿಬ್ರದ್ದು ಒಂದು ಫೈಟ್ ನಡೀತಿದೆ. ಏನ್ ಹೇಳದ? ಅವನ್ಗೆ ತಿಕ್ಕ ಉರಿ ಏನನ್ನ ಯಪ್ಪ ಏನಿಲ್ಲ. ಯಾವ್ದೋ ಇನ್ಸ್ಟಾಗ್ರಾಮು ಅಲ್ಲಿ ಡಾಕ್ಟರ್ ಆಗ್ಬಿಟ್ಟಾರೆ. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಇಚ್ಚಂದ್ರೆ ಸರಿ ಇಲ್ವಾ, ಇತ್ತಿದ್ರು ಸರಿ ಇಲ್ವಾ, ಏನ್ ತಿನ್ನೋದು ಮತ್ತೆ. ಇವತ್ತು ಒಂದು ಡಾಕ್ಟರ್ ಹೇಳ್ತಾರೆ ನೀವು ನೀರ್ ಕುಡಿಯೋ ತಪ್ಪು ಅಂತ, ಜಾಸ್ತಿ ನೀರ್ ಕುಡಿಬಾರ್ದಂಗ. ನಾಳೆ ಇವ್ನಿಗೆ ಬೋಧನೆ ಮಾಡೋದು, ಯಾಕೆ ಇಷ್ಟೊಂದು ನೀರು ಕುಡಿತೀವಿ? ಇವನ್ ಜಾಸ್ತಿ. ಆಮೇಲೆ ಏನ್ ಗೊತ್ತಾ, ಇವನು ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೀರ್ ಕುಡಿಬೇಕು. ಬೇಗ ನೀರ್ ಕುಡಿದು ಬಿಡ್ತಾನೆ. ನೀನ್ ಯಾಕೆ ಊಟ ಮಾಡಿ ಊಟ ಮಾಡಕ್ಕೂ ಮುಂಚೆನೂ ಕುಡಿಬೇಡ, ಊಟ ಆದ್ಮೇಲೆ ಕುಡಿಬೇಡ. ನಾನು ಊಟ ಮಾಡಕ್ ಮುಂಚೆ ಕುಡಿ. ನನ್ನ ಯಾಮಾರಿಸ್ತಾನೆ. ಊಟ ಮಾಡಕ್ ಮುಂಚೆ ಕುಡಿಯೋ, ಊಟ ಮಾಡಿದ್ಮೇಲೆ ತಕ್ಷಣನೇ ಸ್ವಲ್ಪ ಕುಡಿ, ಪರವಾಗಿಲ್ಲ. ಡಾಕ್ಟರ್ ಹೇಳ್ತಾರಲ್ಲ ನೀರ್ ಜಾಸ್ತಿ ಕುಡಿಬೇಕು ಅಂತ. ಊಟ ಮಾಡಿದ ತಕ್ಷಣ ಕುಡಿಬಾರ್ದು ಅಂತ. ಏನೋ ಇನ್ಸ್ಟಾಗ್ರಾಮ್ ಡಾಕ್ಟ್ರ ಅದಕ್ಕೆ ಕುಡಿಬಾರ್ದು. ಇನ್ನ ಏನೇನ್ ಕಂಡೀಷನ್ಸ್ ಹೇಳು? ಇದು ಈ ಕಂಡೀಷನ್ ಓಕೆ, ಜಾತಕ ಕಂಡೀಷನ್ ಇನ್ನೂ ಸೆಪರೇಟ್ ಇದೆ. ಬೆಳಿಗ್ಗೆ ಎದ್ದಿದ್ದು ಜಾತಕ ನೋಡೋದು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳೋದು. ನಮ್ಮ ಮತ್ತೆ ಏನಾದ್ರು ಪ್ರತಿ ಸರಿ ಬ್ಲಾಗ್ ಮಾಡ್ಬೇಕಾದ್ರೆ ಮೈಕ್ ಹಾಕೊಂಡ್ ಮಾಡಕ್ ಬಿಡೋದು. ಮೈಕ್ ಹಾಕೊಂಡು ಅಲ್ಲೊಂದು ಸೆಪರೇಟ್ ಕನ್ವರ್ಸೇಷನ್ ಮಾಡೋದು. ಅವ್ನು ಏನೋ ಜಾತಕ ಪಾಲಿಸಿ ಅಂತ. ಏನದು? ಅವ್ನು ಹೇಳ್ತಾನೆ ಕೇಳು. ಏನ್ ಜಾತಕ ಪಾಲಿಸು ಇಲ್ಲ. ಬೆಳಿಗ್ಗೆ ಜಾತಕ ಅಲ್ಲ ಮಹೇಶ, ರಾಶಿ ಫಲ ನೋಡ್ತೀನಲ್ವಾ ದಿನದ್ ಯಾವ ಜಾತಕ ಅಂತ ನಾನು ಅದನ್ನ ನೋಡ್. ನಮ್ ರಾಶಿದು ಹೇಳ್ದಾಗ ಹೇಳ್ಬೇಕಲ್ವಾ, ಹಿಂಗಿರ್ಬೇಕು. ಅವ್ರು ಹಿಂಗ ಅಂದ್ಬಿಟ್ರಂತೆ. ಹೋಗು ಮಹೇಶ ದೇವಸ್ಥಾನಕ್ಕೆ ಇವತ್ತು. ಅವನು ಹೋಗು, ಯಾವುದು ಫಾಲ್ಸ್ ಅಲ್ಲ. ಹಂಗೆ ತಾನೆ, ದೇವಸ್ಥಾನಕ್ಕೆ ಹೋಗು. ಸಾಕಾಗಿದೆ ನೋಡದು, ಸಾಕಾಗಿದ್ಯಂತೆ. ಏನ್ ಮಾಡ್ತೀಯಾ? ಅವನು ಯಾವುದು ಫಾಲ್ಸ್ ಅದೇ ಇಲ್ಲ ಕಣೆ. ನಾನು ಹೇಳಿದ್ದೆಲ್ಲ ಫಾಲ್ಸ್ ಇದ್ರೆ ಇಷ್ಟೊಲ್ಲಿ ನಿನ್ ಮಗ ರಾಜ ಆಗ್ಬಿಟ್ಟಿದ್ದ. ನೀನು ರಮ್ಮ ಅಂತ ನಿನ್ ಪಕ್ಕದಲ್ಲಿ ಸ್ಟ್ಯಾಚು ನಿಜ ಕಟ್ಟಿಸಿರೋರು. ನನ್ನ ಮಗ ರಾಜ ಆದ್ಮೇಲೆ ನನ್ಗೊಂದು ಇದು ಕಟ್ಸಲ್ವಾ? ನಾನೇನೋ ಒಂದು ಸಿನಿಮಾ ಡೈಲಾಗ್ ಹಿಂಗ್ ಬಿಟ್ಟೆ ಹಂಗೆ ಸೇರ್ಸ್ಕೊಂಡ್ಬಿಟ್ಟೆ. ಇನ್ನೇನು ಮತ್ತೆ, ನನ್ನ ಮಗ ರಾಜ ಆದ್ಮೇಲೆ ನಾನು ರಾಣಿನೇ. ಅದ್ರಲ್ಲಿ ರಾಣಿ ಅಲ್ಲ, ಏನ ನೀನು ರಾಜನ ಅಮ್ಮ. ರಾಜ ಮಾತೆ. ನನ್ಗೂ ವರ್ಡ್ ಬರ್ತಿಲ್ಲ, ಯೋಚನೆ ಮಾಡ್ತಾಳೆ ಎಲ್ಲ ಅದೇ ಓಡ್ತಾಯ್ತು. ಏನಂತಾರೆ ಅಂತ. ರಾಜ ಮಾತೆ ಆಗಲ್ವಾ? ಆಯ್ತೀನಿ. ಈ ಕಡೆ ನಿಮ್ ಪೇಷಂಟ್ ನ ಪರಿಚಯ ಮಾಡಿಸ್ಕೊಳ್ಳೋಣ. ಅವಳೇನು ಪೇಷಂಟ್ ಆಗಿಲ್ಲ ಕಂತಾಳೆ.
ಇವ್ರದಕ್ಕೆ ನಿಮ್ಮ ಸೈನಾಧಿಪತಿಗಳು ನಮ್ಮ ಚಪ್ಪಲಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಕಣ್ಬೇದ. ನಮ್ ಸೇನಾಧಿಪತಿ ಪಾಪ ರೋಡಲ್ಲಿ ಹೋಗೋ ಪಾಪ ನಾಯಿ ಮರಿಗಳು ಅದು ಅದೇ ಮರಿ ಅದೇ 4 ಮರಿ. ಮೊನ್ನೆ ನನ್ನ ಚಪ್ಪಲಿ ಡೈಲಿ ಯೂಸ್ದೆಲ್ಲ ತಗೊಂಡಾಗ ಕಚ್ಚಾಕ್ಬಿಟ್ಟೈತಾ, ಅದಾಯ್ತು. ನಿನ್ನೆ ಹೊಸ ಚಪ್ಪಲಿ ಊರಿಗೆ ಹೋಗಿ ಕರ್ಕೊಂಬಂದು ಬಿಟ್ಬಿಟ್ಟು ರಾತ್ರಿ ಇಟ್ಟಿದ್ದೀನಿ, ಆಗ್ಲೇ ಒಂದಿಲ್ಲ. ನೋಡ್ತೀನಿ ಚಪ್ಪಲಿ ಇಲ್ಲ, ಒಂದು ಕರೆಂಟ್ ಹೋಯ್ತು, ಚಪ್ಪಲಿ ಇಲ್ಲ ಒಂದು. ನನ್ನ ತಮ್ಮ ಸಾಂಬಾರ್ದೇನೋ ಡೌಟ್ ಕೇಳ್ತಾರೆ ಇನ್ನೊಂದ್ಸರಿ. ಸ್ವಾಮಿ ಕೇಳು. ಇಲ್ಲಿ ಪೇಷಂಟ್ ಬಂದ್ಲು. ಪೇಷಂಟ್ ಕತ್ತಿಗೆ ಹಾಕಿರೋ ಬೆಲ್ಟ್ ಹಂಗೆ ಇದೆ, ಕದ್ದು ಮುಚ್ಚಿ ಟ್ಯಾಬ್ಲೆಟ್ ತಿನ್ನಿಸ್ಬೇಕು. ಹಂಗೆ ಅಕ್ಕ ಟ್ಯಾಬ್ಲೆಟ್ ತಿಂದರೆ ಮಾತ್ರ 2 ದಿನ ಊಟ ಮಾಡೋದು. ಟ್ಯಾಬ್ಲೆಟ್ ಏನಾದರೂ ಬಾಡಿ ಒಳಗೆ ಹೋಗಲಿಲ್ಲ ಅಂದರೆ ಮತ್ತೆ ಊಟ ಮಾಡಲ್ಲ, ಮತ್ತೆ ಏನೋ ಒಂದು ರೋಗ. ಅದು ಟ್ಯಾಬ್ಲೆಟ್ನ ಯಾವ ಥರ ಸರ್ಕಸ್ ಮಾಡಿ ಬಲವಂತವಾಗಿ ತಿನ್ನೋ ಊಟದಲ್ಲಿ ವಿಷ ಹಾಕತ್ತಾರೆ, ಯಾಮಾರ್ಸ್ ಹಾಕಬೇಕು ಟ್ಯಾಬ್ಲೆಟ್. ಅದು ಮಾಮೂಲಿ ಕಾಳು ಬರುತ್ತಲ್ಲ, ಅದ್ರಲ್ಲಿ ಹಾಕಿದ್ರೆ ತಿನ್ನಲ್ಲ, ಗೊತ್ತಾಗ್ಬಿಡುತ್ತೆ ಅವಳಿಗೆ. ಕ್ಯಾಟ್ ಫುಡ್ ಗ್ರೇವಿ ಬರುತ್ತೆ ನೋಡು, ಅದು ಚಿಕನ್ದು ಗ್ರೇವಿ, ಅದನ್ನ ತರ್ಸಾಕಿದ್ರೆ ಅದ್ರಲ್ಲಿ ಯಾಮಾರ್ಬಿಟ್ಟು ತಿನ್ಬಿಡ್ತಾಳೆ. ಅದ್ರಲ್ಲಿ ಮೆತ್ತಗೆ, ಅದರಲ್ಲೂ ಛಲಾಕ್ ಮಾತ್ರ ಶೇಡ್ಗೆ ಹಾಕ್ಬಿಟ್ಟು ನಾನೇನ್ ಮಾಡ್ತೀನಿ, ಆ ಚಿಕನ್ ಪೀಸ್ ಎಲ್ಲ ಮಾತ್ರೆ ಮೇಲೆ ಗುಡ್ಡೆ ಹಾಕ್ತೀನಿ, ಆಮೇಲೆ ಯಾಮಾರ್ಬಿಟ್ಟು ತಿನ್ಬಿಡ್ತಾಳೆ. ನಂಬಿಕೆ ದ್ರೋಹ. ಅದೇನೋ ಗಂಟ್ಲು ಪ್ರಾಬ್ಲಮ್ ಆಗಿದೆ ಏನು ಅವಳಿಗೆ ಗಂಟ್ಲಲ್ಲಿ ಫಸ್ಟ್ ಏನಂದ್ರೆ ಬಾಯಲ್ಲೆಲ್ಲ ಅಲ್ಸರ್ ತರ ಆಗ್ಬಿಟ್ಟಿದೆ, ಅದಕ್ಕೆ ಅವಳು ಊಟ ಬಿಟ್ಟಿದ್ದಾಳೆ. ಅಂದ್ರೆ ಬಾಯಲ್ಲೆಲ್ಲ ರೆಡ್ ಆಗ್ಬಿಟ್ಟಿತ್ತು, ಒಸಡೆಲ್ಲ ಆಗ್ಬಿಟ್ಟಿತ್ತು. ಅದು ಯಾವಕ್ಕೆ ಏನೋ ಒಳಗಡೆ ಇನ್ಫೆಕ್ಷನ್ ಆಗ್ಬಿಟ್ಟೈತೆ ಗಂಟ್ಲಲ್ಲಿ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತಲ್ಲ ಮನುಷ್ಯರಿಗೆ, ಅದರ ಆಗೈತೆ, ಬೌಸಡೆಲ್ಲ ಆಗ್ಬಿಟ್ಟೈತೆ. ಅದಕ್ಕೆ ಅವಳಿಗೆ ಏನೇ ತಿನ್ನೋಕೋದ್ರು ಉರಿಯುತ್ತೆ, ಅದಕ್ಕೆ ಅವಳು ಊಟ ಬಿಟ್ಟಿದ್ದು. ಊಟ ಅಂದ್ರೆ ಬದುಕೋಕ್ಕೋಸ್ಕರ 4 ಕಾಳು ತಿಂತಿತ್ತು ಮಗು ಪಾಪ. ಆಮೇಲೆ ಈಗ ಮೆಡಿಸಿನ್ ಹಾಕಿರೋದ್ರಿಂದ ಈಗ ಚೆನ್ನಾಗಿ. ಆಮೇಲೆ ನೋಡಿದ್ರೆ ಅಲ್ಲಿ ಹೋದ್ರೆ ಬ್ಲಡ್ ಚೆಕಪ್, ಆಮೇಲೆ ನೆಕ್ಸ್ಟ್ ಏನು ಸ್ಕ್ಯಾನಿಂಗು, ಆಮೇಲೆ ಇನ್ನೊಂದೇನೋ ಮಾಡಿಸಿದ್ವ ಮಗು ಅವರ ತಂದೆಯನ್ನ ಕೇಳೋಣ. ಏನೇನು ಚೆಕಪ್ ಮಾಡಿಸ್ತಾವ ನಿಮ್ ಬೇಬಿಗೆ? ಬಿಡ ಫೋನ್. ಬೇಬಿಗೆ ಬ್ಲಡ್ ಟೆಸ್ಟ್, ಒಂದು ಸ್ಕ್ಯಾನಿಂಗ್ ಮಾಡಿಸಿ 1,000 ರೂಪಾಯಿ ಮೆಡಿಸಿನ್, ಬಾಯೊಳಗೆ ಕೈ ಹಾಕಿ ನ್ಯಾಗಿ ಒಳಗಡೆ ಕೈ ಹಾಕಿ ಏನು ಸಿಕ್ಲಿಲ್ಲ. ಅಲ್ಲೇ ಸಿಗಕ್ಕೆ ಅಲ್ಲ, ಒಳಗಡೆ ಏನಾದ್ರೂ ಯಾವಾಗಾದ್ರೂ ಚಿಕನ್ನು ಗಿಲಿ ತಿನ್ಬೇಕಾದ್ರೆ ಬೋನ್ ಸಿಗಾಕೊಂಡಿರ್ಬೋದು ಅಂತ ಸ್ಕ್ಯಾನ್ ಮಾಡಿದ್ರು. ಆದ್ರೂ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅನ್ಬಿಟ್ಟು ಒಳಗಡೆಗೆ ಕೈ ಇಕ್ಕಿ ನ್ಯಾಲ್ಗೆ ಈಚ್ ಕೇಳಿದ್ಬಿಟ್ಟು ನೋಡಿದ್ರು. ಆಮೇಲೆ ಏನು ಇಲ್ಲ ಅಂದ್ರು. 10 ದಿವಸ ಈ ಮಾತ್ರೆ ಹಾಕ್ರಿ ಅಂತ ಕೊಟ್ರು. 5, 10 ಮತ್ತೆ ಒಂದು ಸ್ಪ್ರೇ ಬಾಟ್ಲೆಲ್ಲ ಕೊಟ್ರು. ಅಲ್ಟಿಮೇಟ್ ಅಂದ್ರೆ ಅವಳು ಮಕ್ಳಾಗ್ದಾರ ತರ ಅವಳಿಗೆ ಆಪರೇಷನ್ ಮಾಡಿಸಿದಾಗ ಕೈ ಕಾಲ ಕಟ್ಟಾಕ್ಬಿಟ್ಟಿದ್ರು ಮೇಲೆ, 4 ಕಡೆನೂ ಕಟ್ಟಾಕ್ಬಿಟ್ಟಿದ್ರು, ಹೊಟ್ಟೆ ಎಲ್ಲ ಅನಾಸ್ತೇಷಿಯಾಗೆ ಹಿಂಗಾಗ್ಬಿಟ್ಟಿದ್ಲು. ಆಮೇಲೆ ಇವತ್ತು ಅಷ್ಟೇನೆ, ಮೊನ್ನೆನೂ ಅಷ್ಟೇ, ಎಷ್ಟು ಇಂಜೆಕ್ಷನ್ ಅವಳು ಜ್ಞಾನ ತಪ್ಪಕ್ಕೆ ಕೊಟ್ಟಿದ್ದು ಸ್ಕ್ಯಾನ್ ಎಲ್ಲ ಮಾಡ್ಸಕ್ಕೆ. ಒಂದ್ಸರಿ ನಮ್ ಗುಂಡಂಗೆ ನಾಯಿ ಕಚ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಅನಾಸ್ತೇಷಿಯಾ ಕೊಟ್ಟಿರೋ ಏಟಿಗೆ ಪಕ್ಕದಲ್ಲಿ ಬೆಟ್ಟ ಇದ್ದಂಗೆ ಅದೇ ಒಂದು ನಾಯಿ ಪಕ್ಕದ ಸ್ಟ್ರೆಚರ್ ಮಲಗಿಸೋರೆ. ಅವ್ನಿಗೆ ಅದು ಎದೊಳಕ್ ಆಗಲ್ವಲ್ಲ ಅನಾಸ್ತೇಷಿಯಾ ಪವರ್ಗೆ, ಹಿಂಗೆ ಕಣ್ಣು ಅವನ ಮೇಲೆ ರಿಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಕಣ್ಣು ಬಿಡ್ತಿದ್ಲು, ಅವಳಿಗೆ ರಿಯಾಕ್ಟ್ ಮಾಡಕ್ಕಾಗಲ್ಲ. ಹಿಂಗಿದ್ರೆ ಧಮಾರ್ ಅಂತ ಬೀಳ್ತಾಳೆ, ಹಿಂಗೆ ಎದ್ದೊಳಕ್ ಟ್ರೈ ಮಾಡ್ತಾಳೆ. ಇಲ್ಲೇ ಮನೇಲಿ ಎಷ್ಟತಿ ಬಿದ್ದೋದ್ಲು ಗೊತ್ತಾ, ಗೋಡೆಗೆಲ್ಲ ಹೊಡ್ಕೊಂಡ್ಬಿಟ್ಲು ಎದ್ದೊಳಕ್ ಟ್ರೈ ಮಾಡಿ. ಕಣ್ಣು ಬಿಟ್ಟಿರ್ತಾರೆ, ಆದ್ರೆ ಅವ್ರಿಗೆ ಬಾಡಿ ಏನೋ ರಿಯಾಕ್ಟ್ ಮಾಡ್ತಿರಲ್ಲ ಅಷ್ಟೇ. ಈಗ ಬೆಳಿಗ್ಗೆ ಮೈಸೂರು ನನ್ನ ಕಾಲೇಜ್ ಈವೆಂಟ್ ನಡೀತಿದೆ ಅಂತ ಹೇಳ್ದೆ ಗೊತ್ತಾ, ಅದಕ್ಕೋಗಿ ಕಂಪನಿ ಪಿಚ್ ಬಂದಿದ್ವಿ. ಪಿಚ್ ಮಾಡಕ್ ಹೋಗಿದ್ವಿ. ಆಂಪಲ್ ಟೆಕ್ನಾಲಜೀಸ್, ಅದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಕೊಲಾಬ್ರೇಟ್ ಆಗಕ್ಕೆ ಸ್ಪಾನ್ಸರ್ಸ್ ತರ. ನಾಯಿ ನನ್ನ ಮಗನೇ, ಆ ಥರ ಎಲ್ಲ ಇಲ್ಲ. ಕೊಲಾಬ್ರೇಟರ್ಸ್ ಅವ್ರು ನಮ್ಮ ಜೊತೆ ಅಂದ್ರೆ ಸ್ಪಾನ್ಸರ್ಶಿಪ್ ಹೌದು, ಆದರೆ ಅದ್ರ ಜೊತೆಗೆ ಅವ್ರಿಗೂ ನಾವು ಪ್ರಮೋಟ್ ಮಾಡ್ಕೊಡ್ತೀವಿ ಅಂತ ಅರ್ಥ. ಅವ್ನು ಹೇಳಿರೋ ಥರ ನೆಗೆಟಿವ್ ಎಲ್ಲ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅದೇ. ಇದು ನಮ್ಗೊಂದು ಪ್ರಾಜೆಕ್ಟ್ ಥರ ಕೊಟ್ಟಿದ್ರು, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನೂ ಮಾತುಕತೆ ನಡೀತಿದೆ. ಶಟ್ ಅಪ್, ನೀನು ಮಾಡಿರೋದ ತಾನೇ, ನೀನು ಅದೇ ಕಾಲೇಜ್ ತಾನೇ. ಓ ಆ ಥರ ಎಲ್ಲ ಏನಿಲ್ಲ. ಸೊ ನಾಳೆ ನಾವು ಮತ್ತೇನು ಬಿಟ್ಟು ನಾನು ವಿಡಿಯೋ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ, ರೀಲ್ ಹಾಕೊಂಡು ಮೈಕ್ ಹಾಕಿದೆ ಅನ್ನೋ ಪ್ರಜ್ಞೆ ಇಲ್ಲ. ಏನು ಸೌಂಡೇ ಕೊಟ್ಟಿಲ್ಲ. ನೀನು ಬಿಟ್ಟು ನಾಳೆ ವಿಡಿಯೋ ಶೂಟ್ಗೆ ಹೋಗ್ತಾ ಇದ್ದೀನಿ. ಹೋಗ್ಬಾ ತಾಯಿ, ನಾನು ಬಿಟ್ಟರೆ ನಾನು ಅಕ್ಕಿ ಥರ ಹಾರ್ಕೊಂಡು ಮುಂಡು ಪಾಚೆ ಬಿಡ್ತೀನಿ. ನಾಳೆ ಬೆಳಿಗ್ಗೆ ಮತ್ತೆ ಇವ್ರ ಜೊತೆ ಊರಿಗೆ ಹೋಗ್ತಾ. ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಹಬ್ಬ ಆಗೋಯ್ತು. ಲಾಸ್ಟ್ ಒಂದು ಹಬ್ಬ ಇದೆ, ಕಾಲೇಜ್ ಇರೋದ್ರಿಂದ ಅಷ್ಟು ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ. ನಾಳೆ ಹೋಗ್ತಾ ಇದ್ದೀವಿ. ನಾಳೆ ಇವ್ರ ಜೊತೆ 3 ಶೆಡ್ಯೂಲ್ ಇದೆ. ನಾಳೆ ಬೆಳಗ್ಗೆ ಒಂದು ವಿಡಿಯೋ ಶೂಟ್ ಮಾಡಬೇಕು,
ಸಂಜೆ ಮಧ್ಯಾಹ್ನ ಇನ್ನೊಂದು ಬೇರೆ ಕೆಲಸ ಇದೆ. ಸಂಜೆ ಭಾನುವಾರ ಇವ್ರ್ ಒಂದು ಜೊತೆ- ಬಾಳ್ ತಿನ್ನಕ್ ಹೋಗ್ಬೇಕು. ಹೌದು ಏನೋ ಕೇಳೋಣ ಅಂತಿದೆ, ಸರಿ ಆಮೇಲೆ ಕೇಳ್ತೀನಿ. ಸಂಜೆ ಇವ್ರ ಜೊತೆ ಊರಿಗೆ ಹೋಗ್ಬೇಕು. ಸದ್ಯಕ್ಕೆ ಈಗ ಮನೆಗೆ ಹೋಗಿ ನಾನು ಪ್ಯಾಕ್ ಮಾಡ್ಕೋಬೇಕು, ನಾಳೆ ಇವ್ರ ಜೊತೆ ಹೋಗ್ಬೇಕು. ಬಟ್ ನಾಳೆ ಮತ್ತೆ ರೀಲ್ ಶೂಟ್ ಎರಡಕ್ಕೂ ಪ್ಯಾಕ್ ಮಾಡ್ಕೋಬೇಕು. ಸೊ ಗೈಸ್ ಐ ಆಮ್ ಬ್ಯಾಕ್ ಟು ಹೋಮ್. ಸೊ ನಾಳೆ ನಾನು ಹೇಳಿದ್ನಲ್ಲ ಆವಾಗಲೇ ಊರಿಗೆ ಹೋಗ್ತಾ ಇದ್ದೀನಿ. ನಾಳೆ ಲಾಸ್ಟ್ ಹಬ್ಬ, ಅದಕ್ಕಾದ್ರೂ ಅಟೆಂಡ್ ಮಾಡೋಣ ಅಂತ. ಸೊ ಸದ್ಯಕ್ಕೆ ಬಟ್ಟೆ ಪ್ಯಾಕ್, ಅದ್ರ ಜೊತೆ ಬಟ್ಟೆ ಪ್ಯಾಕಿಂಗ್ ನಡೀತಿದೆ. ಅದ್ರ ಜೊತೆಗೆ ನಾಳೆ ರೀಲ್ ಕೂಡ ಇದೆ. ಸೊ ಅದಕ್ಕೆ ಈ ಸ್ಯಾರಿ ಆ್ಯಂಡ್ ಊರಿಗಿದು. ಸೊ ಆ್ಯಕ್ಚುಲಿ ಸೀರೆ ತೊಗೋಬೇಕಿತ್ತು, ಬಟ್ ನೋ ಟೈಮ್, ಸಾರಿ. ಸೊ ಇರೋ ಸೀರೆನೂ ಸ್ಟಿಚಿಗೆ ಕೊಟ್ಟಿಲ್ಲ, ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಸೊ ಈ ಸೀರೆ ನಾಳೆ ಔಟ್ಡೋರ್ ಶೂಟ್ ಇರೋ ಕ್ಯಾರೆಕ್ಟರ್ಗೆ. ಆ್ಯಂಡ್ ಇದು ಕುರ್ತಾ, ಆ್ಯಕ್ಚುಲಿ ನೀವು ನೋಡಿದ್ದೀರಾ ಆ ಕುರ್ತಾ, ನಾನು ಆಲ್ರೆಡಿ ಹಾಕಿದ್ದೀನಿ. ಗಾಡ್, ಹಾಂ. ಸೊ ಇದಿಷ್ಟು. ಇನ್ನು ಅಲ್ಲೆಲ್ಲ ಚಾರ್ಜ್ ಮಾಡ್ಕೊಬೇಕು ಐಟಮ್ಸ್, ಕ್ಯಾಮ್ರಾ ಬ್ಯಾಗಲ್ಲಿದೆ, ಇದೆಲ್ಲ ಎಡಿಟ್ ಮುಗಿಸ್ಬೇಕು. ಒಂದು ಲೈಟ್ ಚಾರ್ಜ್ ಮಾಡ್ಕೋಬೇಕು. ಅಲ್ಲಿ ಸ್ಕ್ರಿಪ್ಟ್ ಪೇಪರಲ್ಲಿ ಇಕ್ಕಿದ್ದೀನಿ, ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಮೇಕಪ್ ಪ್ಯಾಕ್ ಮಾಡ್ಕೋಬೇಕು. ನಾಳೆ ಅಲ್ಲಿ ಆ ಲೊಕೇಶನಲ್ಲಿ ಇನ್ನೂ ಇಬ್ಬರು ಬರ್ತಾರೆ, ಅವರಿಗೆಲ್ಲ ನೋಡಬೇಕು. ನಾಳೆ ಆ್ಯಕ್ಚುಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾಳೆ ಶನಿವಾರ, ಆ್ಯಂಡ್ ನಾವು ಹೋಗ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲೇ ಶೂಟ್ ಮಾಡಬೇಕು. ಜನ ಜಾಸ್ತಿ ಆಗೋದ್ರೆ, ಶೂಟ್ ಮಾಡೋಕ್ಕಾಗದೇ ಇರೋ ರಶ್ ಆಗೋದ್ರೆ ಅನ್ನೋ ಟೆನ್ಷನ್ ಇದೆ. ಹೋಪ್ಫುಲಿ ನಮ್ಮ ಶೂಟ್ ಆದ್ಮೇಲೆ ಬೇಕಾದ್ರೆ ಜನ ಬರಲಿ, ಅಲ್ಲಿವರೆಗೂ ಸ್ವಲ್ಪ ಜನ ದೇವಸ್ಥಾನಗಳು ಕಡಿಮೆ ಇರಲಿ ಅಂತ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್. ಟಾಟಾ.